ಆರಂಭಿಕ ಆಟಗಾರರು ತೆರಳಬೇಕು ದಯವಿಟ್ಟು. STC ಹೊಸನಗರ. ಮನ್ಸೂರ್ ಒಂದೆಡೆ ಆದರೆ ಇನ್ನೊಂದೆಡೆ ಫಜ್ಲು. ಆರಂಭಿಕ ಆಟಗಾರರಾಗಿ STC ಹೊಸನಗರ ತಂಡದ ಪರವಾಗಿ ಸ್ಟ್ರೈಕರ್ ಅಣಿಯಲ್ಲಿ ಫಜ್ಲ್, ನಾನ್ ಸ್ಟ್ರೈಕರ್ ಅಣಿಯಲ್ಲಿ ಮನ್ಸೂರ್. ಎಸೆತಗಾರಿಕೆ ವಿಭಾಗದಲ್ಲಿ ಇರ್ಷಾದ್ ಸಿದ್ದಾಪುರ. ಕಳೆದ ಬಾರಿಯ ಜಾಮಿಯಾ ಟ್ರೋಫಿ 2024ರ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿರತಕ್ಕಂಥ ರಾಯಲ್ ಫ್ರೆಂಡ್ಸ್ ಕುಂದಾಪುರ ದ್ವಿತೀಯ ಸ್ಥಾನ ಪಡೆಕೊಂಡಂತ ಲಕ್ಕಿ ಸ್ಟಾರ್ ಕೋಡಿ ಇವಾಗ 2025ರ ಜಾಮಿಯಾ ಟ್ರೋಫಿ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಫಸ್ಟ್ ಓವರ್, ಫಸ್ಟ್ ಬಾಲ್, ಇರ್ಷಾದ್ ಸಿದ್ದಾಪುರ. ಡಾಟ್ ಆಫ್ ಡೆಲಿವರಿ, ಚುಕ್ಕಿಯ ಸತ, ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನ ಪ್ರಥಮ ಎಸೆತ ಡಾಟ್ ಆಗ್ತಾ ಇದೆ. 6 ಓವರಿನ ಪಂದ್ಯಾಟ, 36 ಚೆಂಡುಗಳ ಆಟ. ಜಾಮಿಯಾ ಮಸೀದಿಯ ಜಾಮಿಯಾ ಮೈದಾನದಲ್ಲಿ ಜಾಮ್ ಜೂಮ್ ಆಗಿ ಜಾಮಿಯಾ ಟ್ರೋಫಿ ನಡೀತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ ಫೈಜಾಲ್ ಮಾಡ್ತಾ ಇದ್ದಾರೆ. ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 2 ಎಸೆತಗಳಲ್ಲಿ ಓಟವನ್ನು ದಾಖಲಿಸುವ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ STC. ಕಳೆದ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಅಡಿಪಾಯವನ್ನು ಹಾಕಿರತಕ್ಕಂಥ ಇವಾಗ ಮತ್ತೆ ಸುಂದರ ಶೈಲಿಯ ಗ್ಯಾಪ್ ಶಾಟ್ ದಾಖಲಿಸಿದ್ರು. ಬಿಟ್ಟ ಸ್ಥಳವನ್ನು ತುಂಬಿಸಿಕೊಳ್ಳುವ ಪ್ರಯತ್ನ. ಇವಾಗ ಖಾತೆ ಆರಂಭ. ಇವಾಗ STC ತಂಡದ ಮೊತ್ತ 4. 3 ಎಸೆತಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 4 ಓಟವನ್ನು ದಾಖಲಿಸತಕ್ಕಂಥ ತಂಡ STC ಹೊಸನಗರ. ಇವಾಗ 4ನೇ ಎಸೆತಕ್ಕಾಗಿ ಸಿದ್ದಾಪುರದ ಅನುಭವಿ ಎಸೆತಗಾರ ಇರ್ಷಾದ್. ಸ್ಲೋ ಡೆಲಿವರಿ ಎಸೆತ. ಇವಾಗ ಸುಂದರ ಸೇತುವೆ ಹೊಡೆತ. ಅಷ್ಟೇ ಸುಂದರವಾಗಿರತಕ್ಕಂಥ ಒಂದು ಕ್ಷೇತ್ರಕ್ಷಣೆ ಕೂಡ ಮಾಡಿದ್ರು. 1 ಓಟವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಫಜ್ಲು 1 ಓಟವನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ ತಂಡದ ಗಳಿಕೆ ಇವಾಗ 5ರತ್ತ ಸಾಗ್ತಾ ಇದೆ. 4 ಎಸೆತಗಳ ಮುಕ್ತಾಯ ಕೂಡ ಆಗ್ತಾ ಇದೆ. ಆರಂಭಿಕ ಓವರಿನ 2 ಎಸೆತಗಳು ಮಾತ್ರ ಬಾಕಿ ಇದೆ. ಆರಂಭಿಕ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಕ್ಷಣಗಣ ಕಂಡಾಗ ಪ್ರೇಕ್ಷಕರ ಸಂಖ್ಯೆ ಕೂಡ ಹೆಚ್ಚಳ ಆಗ್ತಾ ಇದೆ. ಇವಾಗ 5ನೇ ಎಸೆತಕ್ಕಾಗಿ ಇರ್ಷಾದ್. ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ವೇಗವನ್ನು ಕಂಡುಕೊಳ್ತಾ ಇದೆ. 1 ಓಟದ ಸೇರ್ಪಡೆ ಕೂಡ ಆಗಿದೆ. ಮನ್ಸೂರ್ ಅವರ ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಮನ್ಸೂರ್ ಕಳೆದ ಪಂದ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡಿದ್ರು. ಬಹಳಷ್ಟು ಅತ್ಯುತ್ತಮವಾಗಿರ್ತಕ್ಕಂಥ ಬೌಂಡ್ರಿಗಳನ್ನು ದಾಖಲಿಸಿದಂಥ ಆಟಗಾರ ಕೂಡ ಮನ್ಸೂರ್. ಇವಾಗ ಕ್ವಾರ್ಟರ್ ಫೈನಲ್ ಪಂದ್ಯಾಟದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಅಂತಿಮ ಎಸೆತಕ್ಕಾಗಿ ಲಾಸ್ಟ್ ಬಾಲ್ ರಿಮೈನಿಂಗ್ ಫಸ್ಟ್ ಓವರ್. ಮತ್ತೆ ಇರ್ಷಾದ್ ತೀರ್ಮಾನಕಾರನ ಬಳಸುತ್ತಾ ಇವಾಗ ಬಹಳಷ್ಟು ಸುಂದರ ಶೈಲಿ ಹೊಡೆತ ಲಂಗೋರ್ಮದಲ್ಲಿ ರನ್ ಆಗುವ ಸಾಧ್ಯತೆ. ಇವಾಗ ಮನ್ಸೂರ್ ಅಲ್ಲೇನ್ ರನ್ ಔಟ್ ಆಗ್ತಾ ಇದೆ. ಮನ್ಸೂರ್ ಔಟ್. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿರತಕ್ಕಂಥ ಇಂದಿನ ಪಂದ್ಯದಲ್ಲಿ ಮನ್ಸೂರ್ ಇವಾಗ ಬಹಳಷ್ಟು ಎಡವಟ್ಟನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ 1 ಓಟವನ್ನು ಕದಿಯುವ ಪ್ರಯತ್ನವನ್ನು ಮಾಡಿದ್ರು. ಓವರ್ ಮುಕ್ತಾಯ. ಆರಂಭಿಕ ಇನ್ನಿಂಗ್ಸಿನ ಪ್ರಥಮ 1 ಓವರ್ ಮುಕ್ತಾಯ. ತಂಡದ ಮೊತ್ತ 6 ಓಟವನ್ನು ದಾಖಲಿಸ್ತಾ ಇದೆ STC ಹೊಸನಗರ. ಮನ್ಸೂರ್ ಅಂಕಣದಲ್ಲಿ ಇದ್ದಿದ್ರೆ ಹೊಸನಗರ STCಗೆ ಬಹಳಷ್ಟು ಸುಲಭದ ಗುರಿಯನ್ನು ಕೂಡ ಇತ್ತು. ಬಹಳಷ್ಟು ಅನುಭವದ ಆಟವನ್ನು ಕಳೆದ ಪಂದ್ಯದಲ್ಲಿ ಕೂಡ ಮನ್ಸೂರ್ ದಾಖಲಿಸಿದರು. ಇವಾಗ ಕೊಂಚ ಮಟ್ಟಿನ ಎಡವಟ್ಟನ್ನು ಮಾಡಿಕೊಂಡು ರನ್ ಔಟ್ ಆಗ್ತಾ ಇದ್ದಾನೆ ಮನ್ಸೂರ್. ಅವರ ತೆರವಾದ ಸ್ಥಾನವನ್ನು ತುಂಬಲು ಇನ್ನೊಬ್ಬ ಹೊಸ ಆಟಗಾರ ಅಫ್ವಾನ್. ಮೊತ್ತರ 1ನೇ ಕ್ರಮಾಂಕದ ಆಟಗಾರ ಅಫ್ವಾನ್ ಅದು ಯಾವ ರೀತಿ ಆಟವನ್ನು ಆಡ್ತಾರೆ ಅಂತ ಕಾರಣ ಬೇಕಾಗಿದೆ. ಸೆಕೆಂಡ್ ಓವರ್ಗಾಗಿ ಇವಾಗ
ಖುಷಿ ಅಮರ್ ತಂಡದ ಪರವಾಗಿ. ಎರಡು ಬಲಿಷ್ಠ ತಂಡಗಳ ನಡುವೆ ನೇರ ಹಣಾಹಣಿ. ಒಂದೆಡೆ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್, ಇನ್ನೊಂದೆಡೆ STC ಹೊಸನಗರ. ಮೋಹಿನ್ ಇವಾಗ ಎರಡನೇ ಓವರಿಗಾಗಿ. ಇಸ್ಮಾಯಿಲ್ ಹೊಸನಗರ, ಮೊಹಮ್ಮದ್ ಅಫ್ರಾನ್, ಮೊಹಮ್ಮದ್ ಅದ್ನಾನ್, ಮೊಹಮ್ಮದ್ ಅಫ್ನಾನ್ ಈ ಒಂದು ಜಾಹೀರಾತು ಫಲಕದ ಕಡೆಯಿಂದ ತೀರ್ಮಾನಕಾರನ ಬಳಸುತ್ತಾ ಸುಂದರವಾಗಿರ್ತಕ್ಕಂಥ ಎಸೆತ. ಅಷ್ಟೇ ಸುಂದರವಾಗಿ ರಕ್ಷಣೆ. ಇವಾಗ ಬಹಳಷ್ಟು ಉತ್ತಮರಿತ ಒಂದು ಕ್ಷೇತ್ರ ಮಾಡ್ತಾ ಇದ್ದಾರೆ ಫೈಜಾಲ್. ಒಂಟಿ ಓಟವನ್ನ ಬಹಳಷ್ಟು ಬೇಗನೆ ಮುಗಿಸುವ ಪ್ರಯತ್ನ ಮಾಡಿದ್ರು. ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ ಇವಾಗ 7ರತ್ತ ಸಾಗ್ತಾ ಇದೆ. 7 ಲಾಸ್ ಆಫ್ 1 ವಿಕೆಟ್ ಫಾರ್ ದಿ STC ಹೊಸನಗರ. ಇವಾಗ ಎರಡನೇ ಎಸೆತಕ್ಕಾಗಿ ಮೋಹಿನ್ ಮತ್ತೊಂದು ಬಲವಾದ ಹೊಡೆತಕ್ಕೆ ಪ್ರಯತ್ನ. ಚೆಂಡು ಲಾಂಗ್ ಆನ್ ವಿಭಾಗದಲ್ಲಿ ಬಾಗ್ತಾ ಇದೆ. ಒಂದು ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ಮತ್ತೆ ಮೂರನೇ ಎಸೆತ ಮೋಹಿನ್. ಓಹೋ, ಬಹಳಷ್ಟು ವೇಗದ ಎಸೆತ. ದಾಂಡು ಚೆಂಡಿಗೆ ಸಂಪರ್ಕ ಬರ್ತಾ ಇಲ್ಲ. ಗೋಡ ರಕ್ಷಕನ ಕೈಯಲ್ಲಿ ಚೆಂಡು. ಮೂರನೇ ಎಸೆತ ಡಾಟ್ ಆಗ್ತಾ ಇದೆ. ತಂಡದ ಗಳಿಕೆ ಕೊಡಬಷ್ಟು ಹಿನ್ನಡೆಯನ್ನು ಕಾಣುವ ಪ್ರಯತ್ನ. ಬೌಂಡ್ರಿಗಳನ್ನು ದಾಖಲಿಸುವ ಪ್ರಯತ್ನ ಮಾಡ್ತಾ ಇಲ್ಲ. ಕೇವಲ ಒಂದು ಬೌಂಡ್ರಿ ಮಾತ್ರ ಬಂದಿದೆ ಈ ಹತ್ರ ತನಕ. ಇವಾಗ ಮತ್ತೆ ಕಟ್ ಮಾಡುವ ಲೇಟ್ ಕಟ್ ಮಾಡಿದ್ರು. ಒಂದು ಓಟ ಸೇರ್ಪಡೆ. ಐದನೇ ಎಸೆತಕ್ಕಾಗಿ ತಂಡದ ಮೊತ್ತ 9. ಲಾಸ್ಟ್ 2 ಬಾಲ್. ಈಗ ಕ್ಯಾಚ್ ಆಗೋ ಸಾಧ್ಯತೆ. ಸತಾರ್ ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಔಟ್ ಎಂಬ ತೀರ್ಮಾನ ಬರ್ತಾ ಇದೆ ಇವಾಗ. ಅವಳಷ್ಟು ಉತ್ತಮ ರೀತಿಯ ಒಂದು ಜಿಗಿತದೊಂದಿಗೆ ಒಂದು ಕ್ಯಾಚ್ ಅನ್ನು ಪಡ್ಕೊಂಡ್ರು ಗೂಢ ರಕ್ಷಕ ಸತ್ತಾರ್. ಇವಾಗ ಎರಡನೇ ಹುದ್ದರಿಯ ಪತನ STC ಹೊಸನಗರ. ಅಂತಿಮ ಎಸೆತಕ್ಕಾಗಿ ಲಾಸ್ಟ್ ಬಾಲ್ ರಿಮೈನಿಂಗ್. ಸಾಹಿಲ್ ಹೊಸ ಆಟಗಾರ ಅಂಕಣಕ್ಕೆ ಹೊಂದಿಕೊಂಡು ಆಟವನ್ನು ಆಡಲೇಬೇಕಾಗಿದೆ. ಮತ್ತೆ ಮೊಹಿನ್ ಎಡಗೂಟದ ಕೊಂಚ ಮಟ್ಟಿನ ಹೊರ ತಿರುವನ್ನು ಕಂಡಿರತಕ್ಕಂಥ ಚೆಂಡು ವೈಡ್ ಎಂಬ ಸೂಚನೆ ಬರ್ತಾ ಇದೆ. ಅತಿರಿಕ್ತ ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಎರಡನೇ ಓವರಿನ ಕೊನೆಯ ಎಸೆತಕ್ಕಾಗಿ ಮತ್ತೆ ಮೋಹಿನ್. ಡಿಜಿಟಲ್ ಝೋನ್ ಜನರಲ್ ಸರ್ವಿಸಸ್ ಈ ಒಂದು ಜಾಹೀರಾತು ಫಲಕದ ಕಡೆಯಿಂದ ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಓವರ್ ಮುಕ್ತಾಯ. ಜಾಮಿಯಾ ಟ್ರೋಫಿ 2025 ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದ ಪ್ರಥಮ ಇನ್ನಿಂಗ್ಸ್ 2 ಓವರ್ ಮುಕ್ತಾಯ. ತಂಡದ ಮೊತ್ತ 10 ಓಟವನ್ನು ದಾಖಲಿಸಿಕೊಂಡು ಅಮೂಲ್ಯವಾಗಿರ್ತಕ್ಕಂಥ 2 ಹುದ್ದರಿಯನ್ನು ಕಳ್ಕೊಂಡಂತ ಒಂದು ತಂಡ STC ಹೊಸನಗರ ವಿರುದ್ಧ ತಂಡ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್. ಕೇವಲ ಒಂದು ಬಾರಿ ಮಾತ್ರ ಅಂಕಣದ ಒಳಭಾಗಕ್ಕೆ ಪ್ರವೇಶ. ದಯವಿಟ್ಟು ಗಮನದಲ್ಲಿಟ್ಟುಕೊಳ್ಳಿ 2 ತಂಡದ ನಾಯಕರು. 6 ಓವರ್ಗಳಲ್ಲಿ 1 ಬಾರಿ ಮಾತ್ರ ಅಂಕಣದ ಒಳಭಾಗಕ್ಕೆ ತೆರಳಿ ಮಾತನಾಡಿ ಬರಲಿಕ್ಕೆ ಅವಕಾಶ ಇರ್ತದೆ ಜಾಮಿಯಾ ಟ್ರೋಫಿ 2025ರಲ್ಲಿ. ಆ ಬಳಿಕ ಮತ್ತೆ ಅಂಕಣದ ಒಳಭಾಗಕ್ಕೆ ತೆರಳಿದ್ರೆ ಅದನ್ನ ಸಂಘಟಕರು ಮತ್ತೆ ತೀರ್ಮಾನ ತೆಗೆದುಕೊಳ್ತಾರೆ. ಮತ್ತೆ ಇರ್ಷಾದ್ ಸಿದ್ದಾಪುರ
ತನ್ನ ಕೋಟದ ದ್ವಿತೀಯ ಓವರ್, ಇನ್ನಿಂಗ್ಸಿನ 3ನೇ ಓವರಿಗಾಗಿ ಇರ್ಷಾದ್ ಸಿದ್ದಾಪುರ 10ನೇ ಕಣ್ಣಿನ ತೀರ್ಮಾನಕಾರ ಅನಿಲ್ ಖಾರ್ವಿ ಇವರ ಅನುಮತಿಯ ಮೇರೆಗೆ ಬಹಳಷ್ಟು ಗುಡಿಸುವ ಪ್ರಯತ್ನ, ಅಂಕಣವನ್ನು ಗುಡಿಸ್ತಾ ಇದ್ದಾರೆ. ಆದರೂ ಚೆಂಡು ಕೂಡ ಚೇತರಕ್ಷಣ ಕೈಯಲ್ಲಿದೆ, ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. 10ರಲ್ಲಿ ಸ್ಥಗಿತತೆ 3ನೇ ಓವರಿನ ಚಾಂಪಿಯನ್ ಎಸೆತಗಾರಿಕೆಯಲ್ಲಿ. ಮತ್ತೆ ಇರ್ಷಾದ್ ತೀರ್ಮಾನಕಾರನ ಬಳಸುತ್ತಾ 10-15 ಹೆಜ್ಜೆಯನ್ನು ಓಡಿ ಬಂದು ಎಸೆಬಲ್ಲಂತ ಎಸೆತಗಾರ ಇರ್ಷಾದ್. ಮತ್ತೆ ರಾಕೆಟ್ ಶಾಟ್, ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಅಷ್ಟೇ ಉತ್ತಮವಾಗಿರತಕ್ಕಂಥ ಓರ್ವ ಚೇತರಕ್ಷಕ ಫೈಜಾಲ್, ಬಹಳಷ್ಟು ಅನುಭವಿ ಆಟಗಾರ ಕೂಡ ಫೈಜಾಲ್. MPL ಮ್ಯಾಂಗ್ಳೂರು ಪ್ರೀಮಿಯರ್ ಲೀಗ್ ಪಂದ್ಯಾಟದಲ್ಲಿ ಕೂಡ ಆಟವನ್ನು ಆಡಿರ್ತಕ್ಕಂಥ ಬಹಳಷ್ಟು ಅನುಭವಿ ಆಡ್ ಬಾಲ್ಡ್ ಆಟಗಾರ ಕೂಡ. ಇವಾಗ ಮತ್ತೆ 3ನೇ ಎಸೆತಕ್ಕಾಗಿ ಲಾಂಗ್ ಭಾಗದಲ್ಲಿ ಚೇತರಕ್ಷಣೆ ವೈಫಲ್ಯ, ಮತ್ತೆ ಬೌಂಡ್ರಿ. ಆರಾಮದಾಯಕವಾಗಿರ್ತಕ್ಕಂಥ ಚೇತರಕ್ಷಣ ಕೈ ಚೆಲ್ಲಿದ್ರು. ಇವಾಗ ಬೌಂಡ್ರಿ ಬರ್ತಾ ಇದೆ, 4 ಓಟದ ಸೇರ್ಪಡೆ ಕೂಡ ಆಗ್ತಾ ಇದೆ. ತಂಡದ ಮೊತ್ತ ಇವಾಗ 14. 4ನೇ ಎಸೆತಕ್ಕಾಗಿ ನಾಲ್ಕನೇ ಎಸೆತ ಮತ್ತೆ ಹರ್ಷಾದ್, ಬಹಳಷ್ಟು ಸುಂದರ ಶೈಲಿ ಹೊಡೆತ, ಗ್ಯಾಪ್ ಶಾಟ್ಗಳು ಬರ್ತಾ ಇಲ್ಲ. ಚೇತರಕ್ಷ ಇರುವ ಸ್ಥಾನದಲ್ಲಿ ಮಾತ್ರ ಚೆಂಡುಗಳು ದಾಖಲಾಗ್ತಾ ಇದೆ. ಗ್ಯಾಪ್ ಶಾಟ್ ಬಂದ್ರೆ ಬೌಂಡ್ರಿಗಳು ಸಾಗುವ ಪ್ರಯತ್ನವನ್ನು ಮಾಡಬಹುದು. ಈ ಹಂತದಲ್ಲಿ ಚೆಂಡಿಗೆ ಬಲವಾದ ಹೊಡೆತಗಳು ಸಾಗ್ತಾ ಇದ್ರೆ ತಂಡದ ರನ್ಗಳು ಕೂಡ ಬರ್ತಾ ಇಲ್ಲ. ಕೇವಲ ಇನ್ನೂ 2 ಎಸೆತಗಳು ಬಾಕಿ ಇದೆ. ಇವಾಗ ಮತ್ತೆ 1 ಬೌನ್ಸ್ ಬೌಂಡ್ರಿ, ಮತ್ತೊಂದು ಬೌಂಡ್ರಿ ಬರ್ತಾ ಇದೆ. ಇವಾಗ 4 ಓಟದ ಸೇರ್ಪಡೆ. ಇದೇ ರೀತಿಯ ಬೌಂಡ್ರಿಗಳು ಬಂದ್ರೆ ಮಾತ್ರ 35, 40, 50ರ ಓಟವನ್ನು ದಾಖಲಿಸುವ ಪ್ರಯತ್ನವನ್ನು STC ಮಾಡಬೇಕಾಗತ್ತೆ. ಬಹಳಷ್ಟು ಯಶಸ್ಸಿನ 2 ತಂಡಗಳ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಅಂತಿಮ ಎಸೆತಕ್ಕಾಗಿ ಲಾಸ್ಟ್ ಬಾಲ್, 3ನೇ ಓವರಿನ ಅಂತಿಮ ಎಸೆತಕ್ಕಾಗಿ ಮತ್ತೆ ಇರ್ಷಾದ್ ಬೌಂಡ್ರಿನ ದಾಖಲಿಸತಕ್ಕಂಥ ಆಟಗಾರನಿಗೆ. ಇವಾಗ ಮತ್ತೆ ಕ್ರೇನ್ ಬಾಟ್ ಉದ್ದರಿ ಕಳ್ಕೊಳ್ತಾ ಇದೆ. ಹಿಂದಿನ ಪಂದ್ಯದಲ್ಲಿ ಬಹಳಷ್ಟು ತಳಿದ ಆಟವನ್ನು ಆಡಿದ್ರು. ಇವಾಗ ಹುದ್ದರಿ ಕಳ್ಕೊಳ್ಳೋದ್ರ ಮುಖಾಂತರವಾಗಿ 3ನೇ ಹುದ್ದರಿ ರೂಪದಲ್ಲಿ ಇವಾಗ ಔಟ್ ಆಗ್ತಾ ಇದ್ದಾರೆ. ಓವರ್ ಮುಕ್ತಾಯ, ಆರಂಭಿಕ ಇನ್ನಿಂಗ್ಸಿನ 3 ಓವರ್ ಮುಕ್ತಾಯ. ತಂಡದ ಮೊತ್ತ 18 ಓಟವನ್ನು ದಾಖಲಿಸಿಕೊಡ್ತಾ ಇದೆ. 3 ಅಮೂಲ್ಯವಾಗಿರ್ತಕ್ಕಂಥ ಹುದ್ದರಿಯನ್ನು ಕಳ್ಕೊಂಡಂತ STC ಹೊಸನಗರ. ನಾಲ್ಕನೇ ಓವರಿಗಾಗಿ ಮತ್ತೆ ಮೋಹಿನ್. ಈ ಪಂದ್ಯದ ಮುಖ್ಯ ತೀರ್ಮಾನಕಾರರು ಅನಿಲ್ ಖಾರ್ವಿ ಕುಂದಾಪುರ, ಉಪ ತೀರ್ಮಾನಕಾರರಾಗಿ ರಂಜಿತ್ ಯಾನೆ ರಂಚು ಕೋಣಿ, ಮತ್ತೆ ಮೋಹಿನ್. ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು ಪುಡಿತವನ್ನು ಕಂಡುಕೊಳ್ತಾ ಇದೆ. 1 ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 19. ಅನೀಸ್ ಸ್ಟ್ರೈಕರ್ ಹ್ಯಾಂಡಿನಲ್ಲಿ ಹೊಸ ಆಟಗಾರ ಅನೀಸ್ ಇವಾಗ ತಂಡವನ್ನು ಉಳಿಸಿ ಆಡಬೇಕಾಗಿದೆ. ಮತ್ತೆ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ, 1 ಓಟದ ಸೇರ್ಪಡೆ. ತಂಡದ ಮೊತ್ತ 2 ಅಂಕೆ 20, 2-0. ಇನ್ನು ಕೂಡ 4 ಎಸೆತಗಳು ಬಾಕಿ ಇದೆ 4ನೇ ಓವರಿನಲ್ಲಿ. ಮೋಹಿನ್ 3ನೇ ಎಸೆತಕ್ಕಾಗಿ ಶಾರ್ಟ್ ಆಗಿ ಬಂದಿರತಕ್ಕಂಥ ಚೆಂಡು ಇವಾಗ ಚೇತರಕ್ಷಣೆ ಮಾಡ್ತಾ ಇದ್ರು ಫೈಜಾಲ್. 1 ಓಟದ ಸೇರ್ಪಡೆ. ಕೇವಲ 120 ಓಟವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೌಂಡ್ರಿಯನ್ನು ದಾಖಲಿಸಲೇಬೇಕಾಗಿದೆ. ಪ್ರೇಕ್ಷಕರ ಸಂಖ್ಯೆಗಳು ಹೆಚ್ಚಾಗ್ತಾ ಇದೆ. ಪ್ರೇಕ್ಷಕರನ್ನ ಹುರಿತುಂಬಿಸಬೇಕಾದ್ರೆ ಬೌಂಡ್ರಿಗಳು ಬರಲೇಬೇಕಾಗತ್ತೆ. ಈ ಹಂತದಲ್ಲಿ ಮತ್ತೆ ಮೋಹಿನ್ 4ನೇ ಎಸೆತಕ್ಕಾಗಿ
ಇವಾಗ ಮತ್ತೆ ಸುಂದರ ಹೊಡೆತ ಕವರ್ಸ್ ವಿಭಾಗದಲ್ಲಿ ಮತ್ತೊಂದು ಬೌಂಡ್ರಿ ಮಾಡಿದ್ರು. ಇವಾಗ ಖಾತೆಗೆ ಕೋಟದ ಸೇರ್ಪಣೆ ಅನೀಸ್ ರವರ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ತಂಡದ ಮೊತ್ತ ಇವಾಗ 24. ಕೊನೆ 2 ಎಸೆತಗಳು ಬಾಕಿ ಇದೆ. 25, 25. ಇವಾಗ ರನ್ಔಟ್ ಆಗುವ ಮುಖಾಂತರವಾಗಿ ಅನೀಸ್ ಹುದ್ದರಿ ಪತನ. ಒಂಟಿ ಓಟ ಕದಿಯುವ ಪ್ರಯತ್ನವನ್ನು ಮಾಡಿದ್ರು. ಅಷ್ಟೇ ಉತ್ತಮವಾಗಿರ್ತಕ್ಕಂಥ ಒಂದು ಕ್ಷೇತ್ರರಕ್ಷಣೆ ಮಾಡುವುದರ ಮುಖಾಂತರವಾಗಿ ಮತ್ತೊಂದು ಹುದ್ದರಿ ಕೂಡ ಕಳ್ಕೊಳ್ತಾ ಇದೆ. 25ರ ಮೊತ್ತದಲ್ಲಿ ಅಮೂಲ್ಯವಾಗಿರತಕ್ಕಂಥ 4 ಹುದ್ದರಿ ಕಳ್ಕೊಳ್ತಾ ಇದೆ. ಹೊಸ ಆಟಗಾರ ಅಂಕಣಕ್ಕೆ ಒಳಭಾಗಕ್ಕೆ ಬರ್ತಾ ಇದ್ದಾರೆ ಮಲಿಕ್. ಅಂತಿಮ ಎಸೆತಕ್ಕಾಗಿ 4ನೇ ಓವರಿನ ಕೊನೆ ಎಸೆತ. ಕ್ಲೀನ್ ಬಾಲ್. ಮೋಹಿನ್ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆಯನ್ನು ತೋರ್ಪಡಿಸಿದ್ರು. 4ನೇ ಓವರಿನಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ತೋರ್ಪಡಿಸತಕ್ಕಂಥ ಮೋಹಿನ್ 2 ಅಮೂಲ್ಯವಾಗಿರ್ತಕ್ಕಂಥ ಹುದ್ದರಿಯನ್ನು ಕಳ್ಪಡ್ಕೊಳ್ತಾ ಇದ್ದಾರೆ. ಈ ಹಂತದಲ್ಲಿ ಓವರ್ ಮುಕ್ತಾಯ. ಆರಂಭಿಕ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದ ಪ್ರಥಮ ಇನ್ನಿಂಗ್ಸ್ನ 4 ಓವರ್ ಮುಕ್ತಾಯ. 24 ಚೆಂಡುಗಳ ಆಟ ಮುಕ್ತಾಯ. ತಂಡದ ಮೊತ್ತ 25, 25. ಲಾಸ್ ಆಫ್ 5 ವಿಕೆಟ್ STC ಹೊಸನಗರ. ಇನ್ನು ಕೇವಲ 2 ಹುದ್ದರಿಗಳು ಮಾತ್ರ ಬಾಕಿದಾರಿದೆ. ಉಳಿತಾಯವನ್ನು ಮಾಡಿಕೊಂಡಿರ್ತಕ್ಕಂಥ STC ಇನ್ನು 2 ಓವರ್ಗಳ ಆಟ ಮಾತ್ರ ಬಾಕಿ ಇದೆ. ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ಅಂತ ಕಾಣಬೇಕಾಗಿದೆ. ಹೊಸ ಆಟಗಾರ ಅನಸ್ ಕಂಡ್ಲೂರು, ಮತ್ತೋರ್ವ ಯುವ ಸ್ಪೆಷಲಿಸ್ಟ್ ಆಟಗಾರ ಅನಸ್ ಕಂಡ್ಲೂರರ ಹೆಗಲ ಮೇಲೆ ಮತ್ತೆ ಭಾರ ಹೊತ್ತುಕೊಂಡು ಆಟವನ್ನು ಆಡಲೇಬೇಕಾಗಿದೆ. ಇನ್ನು ಉಳಿತಕ್ಕಂಥ 2 ಓವರ್ಲಿಂದ 20-25 ಓಟವನ್ನು ದಾಖಲಿಸಿದ್ರು ಕೂಡ ಕೊಂಚ ಮಟ್ಟಿನ ಪೈಪೋಟಿಯ ಮೊತ್ತವನ್ನು ಖುಷಿ ಅಮರಿಕೆ ನೀಡಲಿಕ್ಕೆ ಅವಕಾಶ ಇರುತ್ತದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರರಕ್ಷಣೆ ಮಾಡಿದ್ರು ವೈಸಾಲ್. 1 ಓಟದ ಸೇರ್ಪಡೆ. ತಂಡದ ಮೊತ್ತ 26. ಯಶಸ್ವಿನ ಪಂದ್ಯಾಕೂಟ 23ನೇ ಬಾರಿಯ ಜಾಮಿಯಾ ಟ್ರೋಫಿ 2025ರ ಪಂದ್ಯಾಕೂಟ ಬಹಳಷ್ಟು ಯಶಸ್ವಿಯಾಗಿ ಸಾರಾಗವಾಗಿ ಅದ್ದೂರಿಯಾಗಿ ನಡೀತಾ ಇದೆ. ಜಾಮಿಯಾ ಮಸೀದಿಯ ಜಾಮಿಯಾ ಮೈದಾನದಲ್ಲಿ ಜೂಮ್ ಬಹಳಷ್ಟು ಉತ್ತಮ ರೀತಿಯಲ್ಲಿ ಸಾಗಾಟವನ್ನು ಕಂಡುಕೊಳ್ಳುತ್ತಾ ಇದೆ. ಜಾಮಿಯಾ ಟ್ರೋಫಿ ಮತ್ತೆ ಡಾಟ್ ಆಫ್ ಡೆಲಿವರಿ ಚುಕ್ಕಿ ಎಸೆತ ಓಟಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಈ ಭಾಗದ ಯಶಸ್ಸಿನ ಒಂದು ಸಂಸ್ಥೆ ಮುಸ್ಲಿಂ ವೆಲ್ಫೇರ್ ಅಸೋಸಿಯೇಷನ್ ಇವರ ಆಶ್ರಯದಲ್ಲಿ ನಡೆತಕ್ಕಂಥ ಪಂದ್ಯಾಕೂಟ ಸತತ 23ನೇ ಬಾರಿ ಕೂಡ ಬಹಳಷ್ಟು ಉತ್ತಮ ರೀತಿಯ ಸಾಗಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಈ ಎಂಡ್ ಬ್ಯಾನರ್ಗಳು ಈ ಪ್ರೋತ್ಸಾಹಕರನ್ನ ಮತ್ತೆ ನೆನಪಿಸಿಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಇವಾಗ ಮತ್ತೆ ಚೆಂಡು 6 ಹುದ್ದರಿ ಕಳ್ಕೊಳ್ತಾ ಇದೆ. ಅನಸ್ ಔಟ್. ಬಹಳಷ್ಟು ಅನುಭವಿ ಆಟಗಾರ ಅನಸ್ ಇವಾಗ ಕೈ ಕೊಡ್ತಾ ಇದ್ದಾರೆ. ಹುದ್ದರಿ ಕಳ್ಕೊಳ್ತಾ ಇದೆ. ಅಂತಿಮ ವಿಕೆಟ್ ಮಾತ್ರ ಭಾಗಿದಾರಿ. ಕೊನೆಯ ಹುದ್ದರಿಯ ಭಾಗಿದಾರಿ ಮಾತ್ರ ಅಂಕಣದಲ್ಲಿದೆ. ಅದನ್ನು ಉಳಿಸಿಕೊಂಡು 6 ಓವರನ್ನು ಆಡ್ತಾರೋ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. STC ಹೊಸನಗರ ಬಹಳಷ್ಟು ಕಳೆದ ಲೀಗ್ ಮಾತ್ರ ಪಂದ್ಯದಲ್ಲಿ ಸುಂದರವಾಗಿರ್ತಕ್ಕಂಥ ಆಟವನ್ನು ಆಡಿರ್ತಕ್ಕಂಥ STC ಹೊಸನಗರ ಇವಾಗ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಕೊಂಚ ಮಟ್ಟಿನ ನಿರಾಶಾದಾಯಕ ಪ್ರದರ್ಶನವನ್ನು ನೀಡ್ತಾ ಇದೆ. ಎದುರಾಳಿ ತಂಡವಾಗಿರ್ತಕ್ಕಂಥ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ಬಹಳಷ್ಟು ಉತ್ತಮ ತಂಡವನ್ನು ಹೊಂದಿರತಕ್ಕಂಥ ತಂಡ. ಇವಾಗ ಮತ್ತೆ ತಟ್ಟಿ ಮುಟ್ಟಿ ಓಡೋ ಪ್ರಯತ್ನ, ರನ್ ಔಟ್ ಆಗೋ ಸಾಧ್ಯತೆ. ಇವಾಗ ಮತ್ತೆ ಜೀವದಾನ ನವಿಸ್ತಾ ಇದೆ. 1 ರನ್ ಔಟ್ ಅನ್ನು ಕೈ ಚೆಲ್ಲಿದ್ರು. 1 ಓಟದ ಸೇರ್ಪಡೆ ಆಗ್ತಾ ಇದೆ. ಲಾಸ್ಟ್ 2 ಬಾಲ್. 5ನೇ ಎಸೆತಕ್ಕಾಗಿ ಮತ್ತೆ 5ನೇ ಓವರಿನ 5ನೇ ಎಸೆತಕ್ಕಾಗಿ ತೀರ್ಮಾನಕಾರ ಅನಿಲ್ ಕಾರ್ ಇವರ ಅನುಮತಿಯ ಮೇರೆಗೆ 10-15 ಹೆಜ್ಜೆ ಓಡಿ ಬಂದು ಎಸೆಬಲ್ಲಂತ ಎಸೆತಗಾರ. ಇವಾಗ ಮತ್ತೆ ಷಟ್ಕ ನಿಯಮದ ಉಲ್ಲಂಘನೆ. ಇವಾಗ STC ಹೊಸನಗರ ಆಲ್ ಔಟ್ ಆಗ್ತಾ ಇದೆ.
ಅಂತಿಮ ಹಂತದಲ್ಲಿ ಹುದ್ದರಿಗಳನ್ನ ಕಳೆದುಕೊಂಡಂತ ಒಂದು ತಂಡ, ಲಘು ಬಗನೆ ಹುದ್ದರಿಯನ್ನು ಕಳೆದುಕೊಂಡು ಕೇವಲ 27 ಓಟದೊಂದಿಗೆ ತನ್ನೆಲ್ಲ ವಿಕೆಟ್ ಅನ್ನು ಕಳೆದುಕೊಂಡಂತ STC ಹೊಸನಗರ 28ರ ಒಂದು ಟಾರ್ಗೆಟ್ ಅನ್ನ ಕ್ರೌನ್ ಮದರ್ ಪ್ಯಾಲೇಸ್ ಕುಶಾಮರಿಗೆ ನೀಡ್ತಾ ಇದೆ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದ ಆರಂಭಿಕ ಇನ್ನಿಂಗ್ಸ್ ಕೊಂಚ ಮಟ್ಟಿನ ನಿರಾಶಾದಾಯಕ ಪ್ರದರ್ಶನವನ್ನ ಇವಾಗ ತೋರ್ಪಡಿಸಿದಂತ STC ಹೊಸನಗರ ಇವಾಗ ಎರಡನೇ ಇನ್ನಿಂಗ್ಸಿನಲ್ಲಿ ಖುಷಿ ಅಮರ್ 36 ಎಸೆತ 28ರ ಟಾರ್ಗೆಟ್ ಯಾವ ರೀತಿಯಲ್ಲಿ ಚೇಸಿಂಗ್ ಅನ್ನು ಮಾಡ್ತದೆ ಎಂದು ಕಾದು ನೋಡಬೇಕಾಗಿದೆ. ಈ ಹಂತದಲ್ಲಿನ ಕೆಲವೇ ಕ್ಷಣಗಳಲ್ಲಿ ಎರಡನೇ ಇನ್ನಿಂಗ್ಸ್ ಆರಂಭ. ಅಂಕಣದ ಒಳಭಾಗದಲ್ಲಿ ಆದ್ರೆ ಅಂಕಣದ ಹೊರಭಾಗದಲ್ಲಿ ವೀಕ್ಷಕ ವಿವರಣೆಯಲ್ಲಿ ಕೊಂಚ ಮಟ್ಟಿನ ಬದಲಾವಣೆಯನ್ನು ಮಾಡುತ್ತಾ ಮುಂದಿನ ವಿದ್ಯಮಾನಕ್ಕಾಗಿ ಗೆಳೆಯ ಬಿಲಾಲ್ ಮಣಿಪುರ. ಎರಡನೇ ಇನ್ನಿಂಗ್ಸ್ ಆರಂಭ ಕೆಲವೇ ಕ್ಷಣಗಳಲ್ಲಿ. ಚೇತರಕ್ಷರಿ ಯುವನ ಸಜ್ಜುಗೊಳಿಸಬೇಕು. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ಕರೆಯನ್ನು ನೀಡ್ತಾ ಇದ್ದೇವೆ. ಕಳೆದ ಬಾರಿಯ ಜಾಮಿಯಾ ಟ್ರೋಫಿಯ ರನ್ನರ್ಸ್ ಅಪ್ ಪ್ರಶಸ್ತಿ ಪಡ್ಕೊಂಡಂತ ಲಕ್ಕಿ ಸ್ಟಾರ್ ಕೋಡಿ ಹಾಗೂ ಯುನೈಟೆಡ್ ಒನ್ನಾಲ ಎರಡೂ ತರದ ನಾಯಕರು ಆದಷ್ಟು ಬೇಗ ಪ್ರಮುಖ ವೇದಿಕೆ ಮುಂಭಾಗಕ್ಕೆ ಬರಬೇಕು. ಲಕ್ಕಿ ಸ್ಟಾರ್ ಕೋಡಿ ಹಾಗೂ ಯುನೈಟೆಡ್ ಒನ್ನಾಲ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟಕ್ಕೆ ತಮಗೆ ಟೋಸ್ ಕಾರ್ಯಕ್ರಮಕ್ಕಾಗಿ ಪ್ರಮುಖ ವೇದಿಕೆ ಮುಂಭಾಗಕ್ಕೆ ಆಮಂತ್ರಣವನ್ನು ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಬರಬೇಕು. ಇವಾಗ ಎರಡನೇ ಇನ್ನಿಂಗ್ಸ್ ಆರಂಭ. ಆರಂಭಿಕ ಆಟಗಾರ ಸ್ಟ್ರೈಕರ್ ಅಣೆಯಲ್ಲಿ ಇರ್ಷಾದ್ ಸಿದ್ದಾಪುರ, ನಾನ್ ಸ್ಟ್ರೈಕರ್ ಅಣೆಯಲ್ಲಿ ಫೈಜಾಲ್ ಕುಂದಾಪುರ, ಎಸೆತಗಾರಿಕೆಯಲ್ಲಿ ಅನೀಸ್ STC ತಂಡದ ಪರವಾಗಿ 36 ಎಸೆತ 28ರ ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಮಾಡಬೇಕಾಗಿದೆ ಜಯಕ್ಕಾಗಿ. ಆರಂಭಿಕ ಎಸೆತದಲ್ಲಿ ಹೊಡೆತವನ್ನು ದಾಖಲಿಸಿದ್ರು ಕೂಡ ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಎರಡನೇ ಎಸೆತಕ್ಕಾಗಿ ಅನೀಶ್ ಇವಾಗ ಸುಂದರವಾಗಿರ್ತಕ್ಕಂಥ ಕವರ್ಸ್ ಭಾಗದಲ್ಲಿ ಗ್ಯಾಪ್ ಶಾಟ್ ದಾಖಲಿಸ್ತಾ ಇದ್ದಾರೆ. ಇವಾಗ ಇರ್ಷಾದ್ ಖಾತೆ ಆರಂಭ, ತಂಡದ ಮೊತ್ತ ಆರಂಭ, ತಂಡದ ಗಳಿಕೆ ಇವಾಗ 4 ಓಟದೊಂದಿಗೆ ಮುನ್ನಡೆಸ್ತಾ ಇದ್ದಾರೆ. ಮೂರನೇ ಎಸೆತಕ್ಕಾಗಿ ಅನೀಶ್ ತಟ್ಟಿ ಮುಟ್ಟಿ ಓಡುವ ಪ್ರಯತ್ನ, ಒಂದು ಓಟದ ಸೇರ್ಪಡೆ 5ರತ್ತ ಸಾಗ್ತಾ ಇದೆ.
ಆರಂಭಿಕ ಹಂತದಲ್ಲಿ ಇವಾಗ ಹುದ್ದರಿ ಕಳ್ಕೊಳ್ತಾ ಇದೆ. ಒಂದನೇ ಕ್ರಮಾಂಕದ ಆಟಗಾರ ಅಜೀಮ್ ಇವಾಗ ಸ್ಟ್ರೈಕರ್ ಹಣ್ಣಿನಲ್ಲಿ. ಓಟಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಲಾಸ್ಟ್ ಬಾಲ್ ರಿಮೈನಿಂಗ್, ಫಸ್ಟ್ ಓವರ್. ಬಹಳಷ್ಟು ಸುಂದರ ಶೈಲಿಯ ಒಂದು ಕಟ್ ಶಾಟ್ ದಾಖಲಿಸಿದ್ರು ಕೂಡ ಅಷ್ಟೇ ಉತ್ತಮ ರೀತಿಯ ಒಂದು ಚೇತರಕ್ಷಣೆ ಕೂಡ ಮಾಡಿದ್ದಾರೆ. ಓವರ್ ಮುಕ್ತಾಯ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯದ ಎರಡನೇ ಇನ್ನಿಂಗ್ಸ್ನ ಪ್ರಥಮ ಒಂದು ಓವರ್ ಮುಕ್ತಾಯ. ತಂಡದ ಮೊತ್ತ 5 ಓಟ. ಎರಡನೇ ಓವರ್ಗಾಗಿ ಮತ್ತೆ ಅನಾಸ್ ಗಂಡೂರು. ಸ್ಟ್ರೈಕರ್ ಅಡಿಯಲ್ಲಿ ಸಿದ್ದಾಪುರ ಇರ್ಷಾದ್. ಎಡಗೋಟದ ಕೊಂಚ ಮಟ್ಟಿನ ಹೊರ ತಿರುವನ್ನು ಕಂಡಿರತಕ್ಕಂಥ ಚೆಂಡು 1+4. ಒಂದು ಓಟ ವೈಡ್ ಮುಖಾಂತರವಾಗಿ ಬರ್ತಾ ಇದೆ. 4 ರನ್ನುಗಳು ಬೈ ಮುಖಾಂತರವಾಗಿ ಬರ್ತಾ ಇದೆ. ಅತಿರಿಕ್ತ ಓಟದ ಸೇರ್ಪಡೆ, 5 ಓಟದ ಸೇರ್ಪಡೆ. ಅಂಕಿಅಂಶ ಪಟ್ಟಿಯಲ್ಲಿ ಇವಾಗ ತಂಡದ ಮೊತ್ತ 10. ಡಾಟ್ ಆಫ್ ಡೆಲಿವರಿ ಚುಕ್ಕೆ ಸತ. ಮತ್ತೆ ಲಾಂಗ್ ಆನ್. ಈ ಭಾಗದಲ್ಲಿ ಮತ್ತೊಂದು ಸುಂದರ ಶೈಲಿಯ ಒಂದು ಬೌಂಡ್ರಿಯನ್ನು ದಾಖಲಿಸಿದರು ಇರ್ಷಾದ್. 4 ಓಟದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಇವಾಗ 14. ಅದೇ ರೀತಿಯಲ್ಲಿ ಮುಂದಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಯುನೈಟೆಡ್ ಹೊನ್ನಾಳ ತಂಡದ ನಾಯಕ ಹಾಗೂ ಲೆಕ್ಕಿಸ್ಟಾರ್ ಕೋಡಿ ತಂಡ ನಾಯಕರು ಟಾಸ್ ಕಾರ್ಯಕ್ರಮಕ್ಕಾಗಿ ರೆಡಿಯಾಗಿರಬೇಕು. ಮಗರಿಬ್ ನಮಾಜಿನ ನಂತರ ಪಂದ್ಯಾಟ ಚಾಲನೆ ಆಗಬೇಕಾಗಿದೆ. ಪಂದ್ಯಾಟ ಮುಂದುವರಿಕೆ ಕಾಣಬೇಕಾಗಿದೆ. ಆ ಹಂತದಲ್ಲಿ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ. ಅಂತಿಮ ಸತ ಲಾಸ್ಟ್ ಬಾಲ್ ರಿಮೈನಿಂಗ್.
ಓವರ್ ಮುಕ್ತಾಯ. ಆರಂಭಿಕ ಎರಡನೇ ಇನ್ನಿಂಗ್ಸ್ನ 2 ಓವರ್ ಮುಕ್ತಾಯ. ತಂಡದ ಮೊತ್ತ 15. ಮತ್ತೆ ಮೂರನೇ ಓವರಿಗಾಗಿ ಅನೀಶ್. ಡಾಟ್ ಆಫ್ ಡಲವರ್ ಚಿಕ್ಕ ಎಸೆತ. ಇವಾಗ ಮತ್ತೆ ಬೌಂಡ್ರಿ ಕವರ್ಸ್ ವಿಭಾಗದಲ್ಲಿ ಸುಂದರ ಶೈಲಿ ಮತ್ತೊಂದು ಬೌಂಡ್ರಿ ದಾಖಲಿಸ್ತಾ ಇದ್ದಾರೆ ಇರ್ಷಾದ್. ತಂಡದ ಮೊತ್ತ ಇವಾಗ 19. 9 ಓಟದ ಅವಶ್ಯಕತೆ ಜಯಕ್ಕಾಗಿ. ಮತ್ತೆ ಸುಂದರ ಶೈಲಿಯ ಬ್ಯಾಕ್ ಟು ಬ್ಯಾಕ್ ಬೌಂಡ್ರಿ. 2 ಎಸೆತಗಳ ಮುಂದೆ 2 ಬೌಂಡ್ರಿಯನ್ನು ದಾಖಲಿಸ್ತಾ ಇದ್ದಾರೆ ಇರ್ಷಾದ್. ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದಲ್ಲಿ ಎಕ್ಸ್ಟ್ರೀಮ್ ಫೋನ್ಸ್ ಕುಂದಾಪುರ ಇವರ ಕಡೆಯಿಂದ ಬ್ಲೂಟೂತ್ ನೆಕ್ ಬ್ಯಾಂಡ್ ಕೂಡ ಸಿಕ್ಲಿಕ್ಕಿದೆ. ಇವಾಗ ಓಟಕ್ಕೆ ಅವಕಾಶವಿಲ್ಲ. ಅಂತಿಮ ಎಸೆತ ಲಾಸ್ಟ್ ಬಾಲ್. ಮತ್ತೆ ಸುಂದರ ಶೈಲಿ ಹೊಡೆತ. ಓವರ್ ಹ್ಯಾಟ್ರಿಕ್ ಬೌಂಡ್ರಿಯನ್ನು ದಾಖಲಿಸಿದರು. ಇವಾಗ 3ನೇ ಬೌಂಡ್ರಿ ಓವರ್ನಲ್ಲಿ ದಾಖಲಿಸತಕ್ಕಂಥ ಆಟಗಾರ ಇರ್ಷಾದ್. ಓವರ್ ಮುಕ್ತಾಯ. ತಂಡದ ಒಟ್ಟು ಮೊತ್ತ ಇವಾಗ 27. ಇನ್ನು ಕೇವಲ 1 ಓಟದ ಅವಶ್ಯಕತೆ ಜಯಕ್ಕಾಗಿ 18 ಎಸೆತಗಳ ಮುಂದೆ. 18 ಎಸೆತಕ್ಕೆ ಕೇವಲ 1 ಓಟದ ಅವಶ್ಯಕತೆ. ಇದು ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ್ ತಂಡಕ್ಕೆ. STC ಹೊಸನಗರ ಬಹಳಷ್ಟು ಪ್ರಯತ್ನವನ್ನು ಪಟ್ಟಿತ್ತು. ಮನ್ಸೂರ್ ಬೌಂಡ್ರಿ ದಾಖಲಿಸುವ ಮುಖಾಂತರವಾಗಿ ಪಂದ್ಯಾಟ ಜಯವನ್ನು ಕಂಡುಕೊಳ್ತಾ ಇದೆ. ಅಭಿನಂದನೆಗಳು ಖುಷಿ ಅಮರ್ ತಂಡಕ್ಕೆ, ಧನ್ಯವಾದಗಳು. ಈ ಜಾಮಾ ಟ್ರೋಫಿಗೆ ಬಂದು ಪಾರ್ಟಿಸಿಪೇಷನ್ ಮಾಡಿರ್ತಕ್ಕಂಥ ದೂರದ ಊರದ ಹೊಸನಗರ STC ತಂಡಕ್ಕೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಪಂದ್ಯಾಟವನ್ನು ಜಯಿಸಿರತಕ್ಕಂಥ ಈ ಭಾಗದ ಮತ್ತೊಂದು ಬ್ರಹ್ಮಾವರದ ಖುಷಿ ಅಮರ್ ಕ್ರೌನ್ ಮದರ್ ಪ್ಯಾಲೇಸ್ ಖುಷಿ ಅಮರ ತಂಡಕ್ಕೆ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಇವಾಗ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಇನ್ನೇನೆ ಮಗರೇಬಿನ ನಮಾಜ್ ನಂತರ ಪ್ರಾರಂಭವಾಗ್ತದೆ. ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಸಹಕಾರ